ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಪ್ರೆಸ್ ಮಾಡಿ. ಹಾಗೆ ವಿಡಿಯೋ ಎಂಡ್ವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಏನಾದರೂ ಡೌಟ್ಸ್ಗಳಿದ್ದರೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸೋದಾದರೆ ಕಮೆಂಟ್ಸ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಲಿಂಕ್ ಇದೆ. ಅಗತ್ಯತೆ ಇರೋರು ಜಾಯ್ನ್ ಆಗಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ, ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ದ್ವಿತೀಯ PUC ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡ್ತಾ ಇದ್ದೆ. ಅಂದರೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡ್ತಾಯಿದ್ದೆ. ಸೊ ಇವುಗಳಿಗೆ ಸಂಬಂಧಪಟ್ಟಂತೆ ಮುಂದುವರೆದ ಒಂದು ವಿಡಿಯೋ ಸರಣಿ ಇದಾಗಿರುತ್ತೆ. ನಿನ್ನೆ ಅಂದರೆ ಈ ಒಂದು ಸೆಕೆಂಡ್ PUC ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನಾನು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ಒಂದಷ್ಟು 1 ಮಾರ್ಕ್ಸ್ ಕ್ವಶನ್ನು ಮತ್ತು 2 ಮಾರ್ಕ್ಸ್ ಕ್ವಶನನ್ನು ಡಿಸ್ಕಷನ್ ಮಾಡಿದ್ದೀನಿ. ಟೋಟಲಿ ಇಲ್ಲಿವರೆಗೂ ಭಾರತಕ್ಕೆ ಭೇಟಿ ನೀಡಿರ್ತಕ್ಕಂಥ ಇಬ್ಬರು ಚೀನಿ ಯಾತ್ರಿಕರ ಬಗ್ಗೆ ತಿಳಿಸಿದ್ನ, ಅದೇ ಲಾಸ್ಟ್ ಕ್ವಶನ್ ಅನಿಸುತ್ತೆ. ಸೊ ನೆಕ್ಸ್ಟು ಮುಂದುವರೆದ ಭಾಗವನ್ನು ನಾವು ಡಿಸ್ಕಷನ್ ಮಾಡೋದಕ್ಕೂ ಬಿಫೋರು ಯಾರೆಲ್ಲ GPSTR, HSTR, ಕ್ರೈಸು, KCET ನೆಟ್ಟು ಅಥವಾ PU ಕಾಲೇಜ್ ಲೆಕ್ಚರರ್ಗೆ ಪ್ರಿಪರೇಷನ್ ಮಾಡ್ತಾಯಿದ್ದೀರಾ, ಅವರಿಗೆಲ್ಲ ಕೂಡ ಈ ಒಂದು ಪ್ರಶ್ನೋತ್ತರಗಳ ಒಂದು ಚರ್ಚೆ ಮಾಡ್ತಕ್ಕಂಥ ವಿಚಾರ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ, ಅದರ ಜೊತೆಯಲ್ಲಿ ಇಂದಿನ ವಿಡಿಯೋವನ್ನು ಯಾರು ನೋಡ್ಕೊಂಡು ಬಂದಿಲ್ಲ ದಯವಿಟ್ಟು ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಪಾರ್ಟ್ 2 ಆಗಿರುತ್ತೆ. ಲಾಸ್ಟ್ ವಿಡಿಯೋ ಫಸ್ಟ್ ಮಾಡಿದ್ದೀನಿ, ಅದನ್ನು ನೋಡ್ಕೊಂಡು ಬನ್ನಿ. ಅನಂತರ ಈ ಒಂದು ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ ಬನ್ನಿ ಹಾಗಾದರೆ ದ್ವಿತೀಯ PUC ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಇದರಲ್ಲಿ GPSTRಗೆ 50 ಮಾರ್ಕ್ಸಿಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬರುತ್ತೆ, HSTRಗೆ 100 ಮಾರ್ಕ್ಸಿಗೆ ಬರುತ್ತೆ. ಹಾಗೆ PU ಕಾಲೇಜ್ ಲೆಕ್ಚರರ್ಗೂ ಕೂಡ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ಇರುತ್ತೆ. ಅವುಗಳೆಲ್ಲವಕ್ಕೂ ಕೂಡ ಯೂಸ್ಫುಲ್ ಆಗುತ್ತೆ. ಹಾಗೆ KCETಗೂ ಕೂಡ ಯೂಸ್ ಆಗುತ್ತೆ. ನೀವು ಇದನ್ನು ಗಮನಿಸ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಏನಿದೆ ಅಂತೇಳಿ ನಾವು ಗಮನಿಸ್ತಾ ಹೋಗೋಣ. ಲಾಸ್ಟು ಫಸ್ಟ್ ಒಂದು ಕ್ಲಾಸಲ್ಲಿ ಏನು ಹೇಳಿದ್ದೀನಿ, 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಕ್ವಶನ್ನ ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ 15 to 20 ವಾಕ್ಯಗಳಲ್ಲಿ ಅಂದರೆ ಸೆಂಟೆನ್ಸಲ್ಲಿ ಉತ್ತರ ನೀಡ್ತಕ್ಕಂಥ ಲಾಂಗ್ ಕ್ವಶನ್ಸನ್ನು ಒಂದಷ್ಟು ಡಿಸ್ಕಷನ್ ಮಾಡ್ತಾ ಹೋಗೋಣ. GPSTR ಬರೆಯೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಇದನ್ನು ನೀವು ಪಾಯಿಂಟ್ಸ್ ವೈಸು ನಿಮ್ಮದೇ ಆಗಿರ್ತಕ್ಕಂಥ ನೋಟ್ಸ್ ಮಾಡ್ಕೊಳ್ತಾ ಹೋದ್ರಿ ಅಂದರೆ ನಿಮಗಿದು ಯೂಸ್ಫುಲ್ ಆಗುತ್ತೆ. ಗಮನಿಸ್ತಾ ಹೋಗಿ. ಮೊದಲನೇ ಪ್ರಶ್ನೆ, ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಇದೆ. ಇದನ್ನೇ ನಿಮಗೆ GPSTRಗಾದರೆ ಸಂಕ್ಷಿಪ್ತವಾಗಿ ತಿಳಿಸಿ ಅಂತ ಕೊಡ್ತಾರೆ. 3 or 4 ಮಾರ್ಕ್ಸಿಗೆ ಕೊಡುವಂಥ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ನೀವು ಇದನ್ನು ಗಮನಿಸ್ತಾ ಹೋಗಿ. ಭಾರತದ ಇತಿಹಾಸದ ಮೇಲೆ ಭೂಗೋಳದ ಒಂದು ಪ್ರಭಾವ. ಫಸ್ಟ್ ನೋಡೋಣ. ಮೊದಲನೇ ಪಾಯಿಂಟ್ ಏನಪ್ಪ ಅಂದರೆ ಹಿಮಾಲಯ ಪರ್ವತಗಳು. ಭಾರತದ ಇತಿಹಾಸದ ಮೇಲೆ ಭೂಗೋಳ ಯಾವ ರೀತಿ ಪ್ರಭಾವವನ್ನು ಬೀರಿದೆ ಅನ್ನೋದಕ್ಕೆ ಮುಖ್ಯವಾದ ಅಂಶ ಹಿಮಾಲಯ ಪರ್ವತಗಳು. ಈ ಹಿಮಾಲಯ ಪರ್ವತಗಳು ಭಾರತದ ಸ್ವಾಭಾವಿಕ ತಡೆಗೋಡೆಗಳಾಗಿದ್ದು, ಅತಿಯಾದ ಶೀತಲ ಮಾರುತಗಳಿಂದ ಜನರನ್ನು ರಕ್ಷಿಸುವುದಷ್ಟೇ ಅಲ್ಲದೆ ವಿದೇಶಿ ದಾಳಿಗಳನ್ನು ತಡೆದು ಭಾರತೀಯರಿಗೆ ರಕ್ಷಣೆಯನ್ನು ನೀಡಿವೆ. ಹಾಗೆ ಉತ್ತರ ಭಾರತದಲ್ಲಿ ಹರಿಯುವ ನದಿಗಳಾದ, ಇದನ್ನು ಗಮನಿಸಿ, ಉತ್ತರ ಭಾರತದಲ್ಲಿ ಹರಿತಕ್ಕಂಥ ನದಿಗಳು ಯಾವುದು ಅಂತೇಳಿ ನಿಮಗೆ ಕ್ವಶನ್ ಕೂಡ 1 ಮಾರ್ಕ್ಸ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೂಡ ರೈಸ್ ಆಗುತ್ತೆ. ಸೊ ಅಲ್ಲೂ ನೀವು ಗಮನಿಸಬೇಕಾಗುತ್ತೆ. ಉತ್ತರ ಭಾರತದಲ್ಲಿ ಹರಿಯುವ ನದಿಗಳಾದ ಗಂಗಾ, ಬ್ರಹ್ಮಪುತ್ರ, ಸಿಂಧೂ ನದಿಗಳಿಗೆ ಏನಾಗಿದೆ, ಇದು ಜನ್ಮಸ್ಥಳವಾಗಿದೆ. ಯಾವುದು? ಹಿಮಾಲಯ ಪರ್ವತ ಉತ್ತರ ಭಾರತದಲ್ಲಿ ಹರಿಯುವ ನದಿಗಳಿಗೆ ಜನ್ಮಸ್ಥಳವಾಗಿದೆ. ಇವು ಇತಿಹಾಸದ ಅಧ್ಯಯನದ ಮೇಲೆ ಹೆಚ್ಚಿನ ಒಂದು ಪ್ರಭಾವವನ್ನು ಬೀರುತ್ತವೆ ಅಂಥೇಳಿ ನಾವು
ಹೇಳ್ಬೋದು. ಇದು ಭೌಗೋಳಿಕ ಅಂಶಗಳು ಭಾರತದ ಇತಿಹಾಸದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತದೆ ಅನ್ನೋದಕ್ಕೆ ಹಿಮಾಲಯ ಪರ್ವತಗಳು ಮೊದಲನೇ ಒಂದು ಎಕ್ಸ್ಪ್ಲನೇಷನ್ ಆಯಿತು. ಸೆಕೆಂಡ್ ಒನ್ ನೋಡಿ, ಉತ್ತರದ ಬಯಲು ಪ್ರದೇಶಗಳು. ಹಿಮಾಲಯ ಪರ್ವತಗಳಲ್ಲಿ ಉತ್ತರ ಭಾರತದಾದ್ಯಂತ ಹರಿಯತಕ್ಕಂಥ ನದಿಗಳಾದ ಗಂಗಾ, ಬ್ರಹ್ಮಪುತ್ರ, ಸಿಂಧೂ ನದಿಗಳು ಫಲವತ್ತಾದ ಮತ್ತು ಕೃಷಿಗೆ ಯೋಗ್ಯವಾದ ಭೂಮಿಯನ್ನು ನಿರ್ಮಿಸಿವೆ. ಉತ್ತರದ ಬಯಲು ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಇರೋದು ಇಲ್ಲಿ ಹಿಮಾಲಯ ಪರ್ವತಗಳಲ್ಲಿ ಉತ್ತರ ಭಾರತದಾದ್ಯಂತ ಹರಿತಕ್ಕಂಥ ನದಿಗಳೇನಿದಾವಲ್ಲ, ಗಂಗಾ, ಬ್ರಹ್ಮಪುತ್ರ ಮತ್ತು ಸಿಂಧೂ ನದಿಗಳು ಫಲವತ್ತಾದ ಮತ್ತು ಕೃಷಿಗೆ ಯೋಗ್ಯವಾದಂಥ ಒಂದು ಭೂಮಿಯನ್ನು ಒದಗಿಸಿಕೊಟ್ಟಿವೆ. ಅದರ ಜೊತೆಯಲ್ಲಿ ನದಿಗಳ ದಡಗಳ ಮೇಲೆ ಹಲವಾರು ನಾಗರಿಕತೆಗಳು, ರಾಜಮನೆತನಗಳು ಹುಟ್ಟಿ ಬೆಳೆದು ಬಂದಿರೋದನ್ನು ಗಮನಿಸ್ಬೋದು. ಇವುಗಳು ಏನಾಗಿದೆ, ಇತಿಹಾಸದ ಅಧ್ಯಯನಕ್ಕೆ ಹೆಚ್ಚು ಪ್ರಭಾವವನ್ನು ಬೀರಿವೆ ಅಂತೇಳಿ ನಾವು ಗಮನಿಸ್ಬೋದು. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಗಮನಿಸಿ. ದಕ್ಷಿಣದ ಪ್ರಸ್ಥಭೂಮಿ. ಉತ್ತರದ ವಿಂಧ್ಯ ಮತ್ತು ಸಹ್ಯಾದ್ರಿ ಪರ್ವತಗಳಿಂದ ದಕ್ಷಿಣದಲ್ಲಿ ಕನ್ಯಾಕುಮಾರಿಯವರೆಗೆ ಹರಡಿರ್ತಕ್ಕಂಥ ನಾಡನ್ನು ಏನಂತ ಕರಿತೀವಿ, ದಕ್ಷಿಣದ ಪ್ರಸ್ಥಭೂಮಿ ಅಂತೇಳಿ ಕರಿತೀವಿ. ಉತ್ತರದಲ್ಲಿ ವಿಂಧ್ಯ ಹಾಗೂ ಸಹ್ಯಾದ್ರಿ ಪರ್ವತಗಳಿಂದ ದಕ್ಷಿಣದಲ್ಲಿ ಕನ್ಯಾಕುಮಾರಿಯವರೆಗೂ ಹರಡಿರ್ತಕ್ಕಂಥ ನಾಡೇ ದಕ್ಷಿಣದ ಪ್ರಸ್ಥಭೂಮಿ. ಇಲ್ಲಿ ಹರಿಯುವ ನದಿಗಳ್ಯಾವುದು ಅಲ್ವಾ? ದಕ್ಷಿಣದಲ್ಲಿ ಹರಿಯುವ ನದಿಗಳು ಯಾವ್ಯಾವುದಂದರೆ ಕಾವೇರಿ, ಗೋದಾವರಿ, ತುಂಗಭದ್ರಾ, ಕೃಷ್ಣ ಮೊದಲಾದ ನದಿಗಳು ಹರಿಯುವುದರ ಜೊತೆಗೆ ಫಲವತ್ತಾದ ಭೂಮಿಯನ್ನು ಇಲ್ಲಿ ಸೃಷ್ಟಿ ಮಾಡಿವೆ. ಇಲ್ಲಿ ಮತ್ಯಾವ ರಾಜಮನೆತನಗಳು ಆಳ್ವಿಕೆಯನ್ನು ನಡೆಸಿವೆ ಅಂತ ನೋಡೋದಾದರೆ ದಕ್ಷಿಣದಲ್ಲಿ ಕದಂಬರು, ಗಂಗರು, ಚಾಲುಕ್ಯರು, ರಾಷ್ಟ್ರಕೂಟರು ಮೊದಲಾದ ರಾಜಮನೆತನಗಳು ಬೆಳೆದು ಬಂದಿವೆ. ಇದರ ಜೊತೆಗೆ ಈ ಅಂಶಗಳೆಲ್ಲ ಏನಾಗಿದೆ, ಇತಿಹಾಸದ ಅಧ್ಯಯನದ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರಿದೆ ಅಂತೇಳಿ ನಾವು ಗಮನಿಸ್ಬೋದು. ನೆಕ್ಸ್ಟು ಫೋರ್ತ್ ಒನ್ ನೋಡಿ, ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು. ಪೂರ್ವದಲ್ಲಿ ಪಶ್ಚಿಮ ಕರಾವಳಿಯಿಂದ ಹಿಡಿದು ಪಶ್ಚಿಮದಲ್ಲಿ ಪೂರ್ವ ಕರಾವಳಿಯವರೆಗೆ ಹರಡಿರ್ತಕ್ಕಂಥ ನಾಡು ಪಶ್ಚಿಮ ಘಟ್ಟಗಳು. ಗಮನಿಸಿ, ಪೂರ್ವದಲ್ಲಿ ಪಶ್ಚಿಮ ಕರಾವಳಿಯಿಂದ ಹಿಡಿದು ಪಶ್ಚಿಮದಲ್ಲಿ ಪೂರ್ವ ಕರಾವಳಿಯವರೆಗೆ ಹರಡಿರ್ತಕ್ಕಂಥ ನಾಡು, ಈ ನಾಡನ್ನು ಏನಂತ ಕರಿತೀವಿ, ಪಶ್ಚಿಮ ಘಟ್ಟಗಳು. ಹಾಗೆ ಈ ಪಶ್ಚಿಮ ಘಟ್ಟಗಳು ದಟ್ಟವಾದಂತಹ ಅರಣ್ಯ ಪ್ರದೇಶಗಳಿಂದ ಕೂಡಿದ್ದು ಏನಾಗಿದೆ, ಇಲ್ಲಿ ಬೆಲೆ ಬಾಳತಕ್ಕಂಥ ಮರಗಳು ಅಲ್ವಾ, ಲೋಹದ ಗಣಿಗಳು ಮೊದಲಾದವುಗಳನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಜೊತೆಗೆ ಮಾನ್ಸೂನ್ ಪರ್ವತಗಳನ್ನು ತಡೆದು ಧಾರಾಕಾರ ಮಳೆ ಸುರಿಸಲು ಹೆಚ್ಚು ಸಹಕರಿಸುತ್ತವೆ. ಇವು ಇತಿಹಾಸದ ಅಧ್ಯಯನದ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರಿವೆ ಅಂತೇಳಿ ನಾವು ಗಮನಿಸ್ಬೋದು. ಇದಿಷ್ಟು ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳಾಯಿತು. ನೆಕ್ಸ್ಟ್ ಒನ್ ಕರಾವಳಿ ತೀರ ಪ್ರದೇಶಗಳು. ಇಲ್ಲಿ ಅರಬ್ಬಿ ಸಮುದ್ರದ ಪೂರ್ವ ಮತ್ತು ಬಂಗಾಳ ಕೊಲ್ಲಿಯ ಪಶ್ಚಿಮದಲ್ಲಿ ಹರಡಿರುವ ಭೂಮಿಯೇ ಕರಾವಳಿ ಪ್ರದೇಶ. ಕರಾವಳಿ ಪ್ರದೇಶ ಇಲ್ಲೆಲ್ಲಿದೆ, ಅರಬ್ಬಿ ಸಮುದ್ರದ ಪೂರ್ವ ಮತ್ತು ಬಂಗಾಳ ಕೊಲ್ಲಿಯ ಪಶ್ಚಿಮದಲ್ಲಿ ಹರಡಿರುವ ಭೂಮಿಯೇ ಕರಾವಳಿ ಪ್ರದೇಶಗಳು. ಪೂರ್ವ ಕರಾವಳಿಯನ್ನು ಏನಂತ ಕರಿತೀವಿ, ಪೂರ್ವ ಕರಾವಳಿಯನ್ನು ಕೋರಮಂಡಲ ತೀರ ಅಂತೇಳಿ ಕರಿತೀವಿ, ಕೋರಮಂಡಲ ತೀರ ಪ್ರದೇಶ ಅಂತ. ಹಾಗೆ ಪಶ್ಚಿಮ ಕರಾವಳಿಯನ್ನು ಕೊಂಕಣ ಮತ್ತು ಮಲಬಾರ್ ತೀರ ಪ್ರದೇಶ
ತೀರ ಪ್ರದೇಶ ಅಂಥೇಳಿ ಕರಿತೀವಿ. ಇಲ್ಲಿ ಎರಡೂ ಕಡೆ ಏನಾಗಿದೆ, ಹಡಗು ಕಟ್ಟೆಗಳಿದ್ದು ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಹೆಚ್ಚು ಉಪಯುಕ್ತವಾಗಿವೆ. ಇವು ಇತಿಹಾಸದ ಅಧ್ಯಯನದ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುತ್ತವೆ. ಅಂದರೆ ನಾನಿಲ್ಲಿ PUC ಮಕ್ಕಳಿಗೆ ಹೇಳೋ ರೇಂಜಲ್ಲಿ ಯಾವುದೇ ರೀತಿ ಎಕ್ಸಾಂಪಲ್ ಕೊಟ್ಟು ಅಥವಾ ವಿತ್ ಎಕ್ಸ್ಪ್ಲನೇಷನ್ನು ಡಿಟೇಲ್ಡಾಗಿ ಎಕ್ಸ್ಪ್ಲನೇಷನ್ ಕೊಡ್ತಾ ಏನೂ ಮಾಡ್ತಾಯಿಲ್ಲ. ಜಸ್ಟ್ GPSTR, HSTR, ಕ್ರೈಸ್, PU ಕಾಲೇಜ್ ಲೆಕ್ಚರರ್ ಈ ಒಂದು ಪರೀಕ್ಷೆಗಳಿಗೆ CETಗಳಿಗೆ ಯಾರೆಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ದೀರಾ ಅವರಿಗೋಸ್ಕರ ಈ ಒಂದು ಪ್ರಶ್ನೋತ್ತರ ಮಾಲಿಕೆ ಏನಾಗಲಿ ಯೂಸ್ ಆಗ್ಬೋದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಇದನ್ನು ಹೇಳ್ತಾ ಇದ್ದೀನಿ. ಹಾಗೆ ಪಾಯಿಂಟ್ಸ್ಗಳನ್ನು ಮಾಡ್ಕೊಳೋದಿದ್ರೆ ಮಾಡಿಕೊಂಡು ನೀವು ನಿಮ್ಮದೇ ಆದಂಥ ಒಂದು ಟಿಪ್ಪಣಿಗಳನ್ನು ಮಾಡ್ಕೊಳ್ತಾ ಹೋದರೆ ಏನಾಗುತ್ತೆ, ನಿಮ್ಮದೇ ಆಗಿರ್ತಕ್ಕಂಥ ಒಂದು ನೋಟ್ ರೆಡಿ ಆಗುತ್ತೆ. ಅದು ಎಕ್ಸಾಮಿಗೆ ರಿವಿಷನ್ ಮಾಡಲಿಕ್ಕೂ ಕೂಡ ಈಸಿ ಆಗುತ್ತೆ. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಹೇಳ್ತಾ ಇದ್ದೀನಿ. ಇನ್ನು ಡೀಟೇಲ್ಡಾಗಿ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ. ಏಕೆಂದರೆ ನೀವೀಗಾಗಲೇ ಎಲ್ಲರೂ ಪ್ರೌಢರಾಗಿರ್ತೀರ, ಎಲ್ಲರೂ ಕೂಡ ತಿಳ್ಕೊತೀರ ಅನ್ನೋ ಒಂದು ಉದ್ದೇಶ ಅಷ್ಟೇ. ಸೊ ನೋಡಿ, ಇದಿಷ್ಟು ಏನು ಇದೆ ಇವೆಲ್ಲ ಭಾರತದ ಇತಿಹಾಸದ ಮೇಲೆ ಭೂಗೋಳ ಯಾವ ರೀತಿ ಪ್ರಭಾವವನ್ನು ಬೀರಿದೆ ಅಂತಕ್ಕಂಥ ಅಂಶಗಳನ್ನು ನಾವಿಲ್ಲಿ ಗಮನಿಸಿದ್ವಿ. ನೆಕ್ಸ್ಟ್ ಒನ್ ನೋಡೋಣ, ಸೆಕೆಂಡ್ ಒನ್ನು, ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳೇನು ಅಲ್ವಾ. ಭಾರತದ ಇತಿಹಾಸವನ್ನು ಅಧ್ಯಯನ ಮಾಡಲಿಕ್ಕೆ ಅಥವಾ ಭಾರತದ ಇತಿಹಾಸದ ಲಕ್ಷಣಗಳು ಏನೇನಿದೆ ಅಂತೇಳಿ ನಾವು ಗಮನಿಸೋದಾದರೆ, ಮೊದಲನೇದಾಗಿ ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆ. ಇಲ್ಲಿ ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆ ಭಾರತೀಯ ಇತಿಹಾಸದ ಒಂದು ಲಕ್ಷಣವಾಗಿದ್ದು, ಭಾರತೀಯ ಇತಿಹಾಸವು ವಿಶ್ವದ ಆರಂಭಿಕ ಇತಿಹಾಸಗಳಲ್ಲಿ ಒಂದಾಗಿದೆ. ಇದು ಚೀನಾದ ಹಾಗೆ ಸುಮಾರು 4000 ವರ್ಷಗಳ ನಿರಂತರ ಇತಿಹಾಸ, ನಾಗರಿಕತೆ ಮತ್ತು ಸಂಸ್ಕೃತಿಯನ್ನು ಒಳಗೊಂಡಿದೆ. ಯಾವ ಒಂದು ದೇಶದಾಗೆ, ಚೀನಾ ದೇಶದ ನಾಗರಿಕತೆಯಂತೆಯೇ ನಮ್ಮ ಭಾರತದ ಇತಿಹಾಸವು ಕೂಡ ನಾಗರಿಕತೆ, ಸಂಸ್ಕೃತಿಯನ್ನು ಒಳಗೊಂಡಂತಹ 4000 ವರ್ಷಗಳಷ್ಟು ಹಳೆಯದಾದಂಥ ಇತಿಹಾಸವನ್ನು ಯಾವ ರೀತಿ ಹೊಂದಿದೆ ಅಲ್ವಾ, ಅದೇ ರೀತಿಯಾಗಿ ಭಾರತವು ಕೂಡ ಸುಮಾರು 4000ದಷ್ಟು ವರ್ಷಗಳ ನಿರಂತರ ಇತಿಹಾಸ, ನಾಗರಿಕತೆಯನ್ನು ಹೊಂದಿದೆ ಅಂತೇಳಿ ನಾವು ಗಮನಿಸ್ತೀವಿ. ನೆಕ್ಸ್ಟು ಸ್ತರಬದ್ಧ ವಿಕಾಸ. ಅಂದರೆ ಭಾರತದ ಒಂದು ನಾಗರಿಕತೆಯು ವಿವಿಧ ಹಂತ ಮತ್ತು ಸ್ತರಗಳಲ್ಲಿ ಅವಶ್ಯಕ ಮಾರ್ಪಾಡುಗಳೊಂದಿಗೆ ಅಭಿವೃದ್ಧಿಯನ್ನು ಹೊಂದಿದೆ. ಯಾವ ರೀತಿ ವಿವಿಧ ಹಂತಗಳಲ್ಲಿ ಮತ್ತು ಸ್ತರಗಳಲ್ಲಿ ಮಾರ್ಪಾಡುಗಳನ್ನು ಹೊಂದಿದೆ ಅಂದರೆ, ಗಮನಿಸಿ ಇಲ್ಲಿ, ಈ ಸಿಂಧೂ ನಾಗರಿಕತೆಯಿಂದ ಅಲ್ವಾ ವೈದಿಕ ನಾಗರಿಕತೆಯೆಡೆಗೆ ಒಂದಷ್ಟು ತನ್ನದೇ ಆಗಿರ್ತಕ್ಕಂಥ ಒಂದಷ್ಟು ಬದಲಾವಣೆಗಳಿಗೆ ಒಳಪಡ್ತಾ ಹೋಗಿದೆ. ಅದನ್ನು ಕೂಡ ನೀವು ಗಮನಿಸ್ಬೋದು. ಹಾಗೆ ವೇದಗಳ ಕಾಲದ ಸಂಸ್ಕೃತಿಯಿಂದ ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಪ್ರಭಾವದವರೆಗೂ ಕೂಡ ಅನೇಕ ಘಟನಾವಣೆಗಳು ಹೇಗಿದೆ, ಒಂದಕ್ಕೊಂದು ಜೋಡಿಸುವ ಕೊಂಡಿಗಳಂತೆ ಇತಿಹಾಸ ನಿರ್ಮಾಣ ಆಗಿದೆ. ಸೊ ಹಾಗಾಗಿ ಇದು ಕೂಡ ಒಂದೇನಾಗಿದೆ, ಭಾರತದ ಇತಿಹಾಸದ ಪ್ರಮುಖ ಲಕ್ಷಣ. ನೆಕ್ಸ್ಟ್ ಥರ್ಡ್ ಒನ್, ವಿದೇಶಿ ದಾಳಿಗಳು. ಭಾರತದ ಮೇಲೆ ದಾಳಿ ಮಾಡಿರ್ತಕ್ಕಂಥ ವಿದೇಶಿಯರು ಅಂದರೆ ಗ್ರೀಕರು, ಪರ್ಷಿಯನ್ನರು, ಊಣರು, ಶಕರು, ಅರಬ್ಬರು, ಟರ್ಕರು, ಕುಶಾನರು ಮುಂತಾದವರು ಭಾರತದ ಮೇಲೆ ದಾಳಿ ಮಾಡುವುದರೊಂದಿಗೆ ಆಕ್ರಮಣಕಾರರು ಭಾರತೀಯ ಸಂಸ್ಕೃತಿಗೆ ಅಪಾರ ಕೊಡುಗೆಗಳನ್ನು ಕೂಡ ನೀಡಿರೋದನ್ನು ಗಮನಿಸ್ಬೋದು. ನೆಕ್ಸ್ಟ್ ಒನ್, ಪ್ರಬಲ ಮತ್ತು ಸಹಿಷ್ಣುತಾ ಭಾವದ ಹಿಂದೂ ಧರ್ಮ. ಹಿಂದೂ ಧರ್ಮ ಹೇಗಿದೆ, ಪ್ರಬಲ ಮತ್ತು ಸಹಿಷ್ಣುತಾ ಭಾವನೆಯನ್ನು ಹೊಂದಿದೆ. ಹೇಗೆ ಅಂತಂದರೆ, ಭಾರತವು ಹಿಂದೂ, ಜೈನ, ಬೌದ್ಧ, ಸಿಖ್, ಮುಸ್ಲಿಂ ಅಲ್ವಾ, ಕ್ರೈಸ್ತ, ಪಾರ್ಸಿ ಹೀಗೆ ಹಲವಾರು ಧರ್ಮಗಳನ್ನು ಒಳಗೊಂಡಿದೆ. ಯಾವ ಧರ್ಮ, ಯಾವ ದೇಶ, ಭಾರತ ದೇಶ. ಅದರ ಜೊತೆಯಲ್ಲಿ ವಿವಿಧ ಬುಡಕಟ್ಟುಗಳು, ವಿವಿಧ ಧರ್ಮಗಳು, ವಿವಿಧ ಆಚರಣೆಗಳ ತವರೂರಾಗಿದೆ ಅಂತ ಕೂಡ ಹೇಳ್ಬೋದು. ಅದರ ಜೊತೆಯಲ್ಲಿ
ಭಾರತೀಯರು ವಸುದೈವಿಕ ಕುಟುಂಬಕಂ ಅಲ್ವಾ, ವಸುದೈವಿಕ ಕುಟುಂಬಕಂ ಮತ್ತು ಸರ್ವೇ ಜನಃ ಸುಖಿನೋ ಭವಂತು ಎಂಬ ತತ್ವದಲ್ಲಿ ನಂಬಿಕೆಯನ್ನು ಹೊಂದಿರ್ತಾರೆ ಅಂತಂದರೆ ಇಲ್ಲಿ ನಾವಿಲ್ಲಿ ಗಮನಿಸ್ಬೋದು. ವಸುದೈವಿಕ ಕುಟುಂಬಕಂ ಅಂದರೆ ಏನು, ಭಾರತೀಯರು, ಇದರ ಅರ್ಥ ಏನಂದರೆ ಇಡೀ ವಿಶ್ವವೇ ಒಂದು ಕುಟುಂಬ. ಹಾಗೆ ಸರ್ವೇ ಜನಃ ಸುಖಿನೋ ಭವಂತು ಅಂದರೆ ಸಮಸ್ತ ಜನರಿಗೂ ಸುಖವಾಗಲಿ ಎಂಬಂಥ ಒಂದು ತತ್ವದಲ್ಲಿ ಭಾರತೀಯರು ಒಂದು ನಂಬಿಕೆಯನ್ನಿಟ್ಟಿದ್ದಾರೆ. ಸೊ ಇದು ಕೂಡ ಭಾರತದ ಇತಿಹಾಸದ ಪ್ರಮುಖ ಲಕ್ಷಣಗಳಲ್ಲಿ ಒಂದಾಗಿದೆ. ನೆಕ್ಸ್ಟ್, ಜಗತ್ತಿಗೆ ಕೊಡುಗೆಗಳು. ಭಾರತೀಯರು ಜಗತ್ತಿನ ಸಾಹಿತ್ಯ, ತತ್ವಜ್ಞಾನ, ಸಂಗೀತ, ನೃತ್ಯ, ವಾಸ್ತುಶಿಲ್ಪ, ಮೂರ್ತಿಕಲೆ, ವಿಜ್ಞಾನ, ಯೋಗ, ವೈದ್ಯಕೀಯ, ಗಣಿತ, ಖಗೋಳಶಾಸ್ತ್ರ ಇತ್ಯಾದಿ ಕ್ಷೇತ್ರಗಳಿಗೆ ಗಮನಾರ್ಹವಾದಂಥ ಕೊಡುಗೆಗಳನ್ನು ನೀಡಿದ್ದಾರೆ. ಅಂದರೆ ಇಡೀ ಜಗತ್ತಿಗೆ ಭಾರತೀಯರ ಕೊಡುಗೆ ಅಪಾರವಾದುದು. ಅಪಾರ ಕ್ಷೇತ್ರಗಳಿಗೆ ಭಾರತೀಯರ ಒಂದು ಕೊಡುಗೆಯನ್ನು ನಾವಿಲ್ಲಿ ಗಮನಿಸ್ತೀವಿ. ಸೊ ಇದಿಷ್ಟೇನು ಈ ಒಂದು ಭಾರತದ ಇತಿಹಾಸದ ಪ್ರಮುಖ ಲಕ್ಷಣಗಳು ಅಂತೇಳಿ ನಾವು ತಿಳ್ಕೊಬೋದಾಗಿದೆ. ನೆಕ್ಸ್ಟು ಇದರ ಜೊತೆಯಲ್ಲಿ ಮತ್ತೇನಂತಂದರೆ ಯಾವ ವಿಚಾರ ಬಗ್ಗೆ ನಾವು ಡಿಸ್ಕಷನ್ ಮಾಡೋದಾದರೆ ವಿವಿಧತೆಯಲ್ಲಿ ಏಕತೆ ಅಥವಾ ವೈವಿಧ್ಯತೆಯಲ್ಲಿ ಏಕತೆ. ವೈವಿಧ್ಯತೆಯಲ್ಲಿ ಏಕತೆ ಭಾರತದ ಪ್ರಮುಖ ಕೊಡುಗೆಗಳನ್ನು ಕುರಿತು ಟಿಪ್ಪಣಿ ಮಾಡಿ. ಅಂದರೆ ವಿವಿಧತೆಯಲ್ಲಿ ಏಕತೆಯನ್ನು ಮೂಡಿಸುವಂತಹ ಅಂಶಗಳು ಯಾವ್ಯಾವುದಿದೆ ಅಂತ ನೋಡೋದಾದರೆ ಭೌಗೋಳಿಕ ಅಂಶಗಳು, ಜನಾಂಗೀಯ ಮತ್ತು ಭಾಷಾ ವೈವಿಧ್ಯತೆ, ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆ, ಆರ್ಥಿಕ ವೈವಿಧ್ಯತೆ ಹಾಗೂ ಭೌಗೋಳಿಕ ವೈವಿಧ್ಯತೆ ಮತ್ತು ಆಡಳಿತಾತ್ಮಕ ವೈವಿಧ್ಯತೆ ಹಾಗೂ ಏಕರೂಪದ ಶಿಕ್ಷಣ ಮತ್ತು ಸಾಹಿತ್ಯ, ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳು. ಇವಿಷ್ಟು ಅಂಶಗಳಲ್ಲಿ ಏನಾಗಿದೆ, ವಿವಿಧತೆಯಲ್ಲಿ ಏಕತೆಯನ್ನು ಮೂಡಿಸುವಂತಹ ಪ್ರಮುಖ ಅಂಶಗಳಾಗಿದೆ. ಹಾಗಾದರೆ ಭೌಗೋಳಿಕ ವೈವಿಧ್ಯತೆ ಅಂದರೆ ಏನಂದರೆ ಇಲ್ಲಿ ಗಮನಿಸ್ತಾ ಹೋಗಿ ಭಾರತವು ವೈವಿಧ್ಯಮಯ ಭೌಗೋಳಿಕ ಲಕ್ಷಣಗಳನ್ನು ಹೊಂದಿದ್ದು, ಉದಾಹರಣೆಗೆ ನಾವು ಗಮನಿಸೋದಾದರೆ ಹಿಮಾಲಯ ಪರ್ವತಗಳು, ಉತ್ತರದ ಬಯಲು ಸೀಮೆಗಳು, ದಕ್ಷಿಣದ ಪ್ರಸ್ಥಭೂಮಿ, ಕರಾವಳಿ ಪ್ರದೇಶಗಳು ಇತ್ಯಾದಿ ಭೌಗೋಳಿಕ ಅಂಶಗಳು ವೈವಿಧ್ಯತೆಯನ್ನು ನಮಗೆ ಮೂಡಿಸುವಂಥ ಅಂಶಗಳಾಗಿದೆ. ಹಾಗೆ ಸೆಕೆಂಡ್ ಒನ್ ನೋಡೋದಾದರೆ ಜನಾಂಗೀಯ ಮತ್ತು ಭಾಷಾ ವೈವಿಧ್ಯತೆ ಅಂದರೆ ಭಾರತದಲ್ಲಿ ಅನೇಕ ಜನಾಂಗಗಳನ್ನು ನಾವು ನೆಲೆಸಿರೋದನ್ನು ಗಮನಿಸ್ತೀವಿ. ಭಾರತದಲ್ಲಿ ದ್ರಾವಿಡ, ನೀಗ್ರೋ, ಮಂಗೋಲಿಯನ್, ಅಲ್ಫಾಯಿನ್ ಮುಂತಾದ ಜನಾಂಗಗಳು ಈ ದೇಶದಲ್ಲಿ ವಾಸಿಸುತ್ತವೆ. ಭಾರತದಲ್ಲಿ 1600ಕ್ಕಿಂತ ಹೆಚ್ಚು ಭಾಷೆಗಳು ಮತ್ತು ಆಡು ಭಾಷೆಗಳನ್ನು ಆಡ್ತಕ್ಕಂಥ ಜನರಿದ್ದಾರೆ. ಎಷ್ಟು ಸಾವಿರ? 1600ಕ್ಕಿಂತ ಹೆಚ್ಚಿನ ಭಾಷೆ ಮತ್ತು ಉಪಭಾಷೆಯನ್ನು ಆಡುವ ಜನರನ್ನು ನಾವಿಲ್ಲಿ ಭಾರತದಲ್ಲಿ ಗಮನಿಸ್ತೀವಿ. ನೆಕ್ಸ್ಟ್ ಒನ್ ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆ. ಭಾರತವು ಹಲವು ಧರ್ಮಗಳ, ಹಲವು ಪಂಥಗಳ, ಹಲವು ಪದ್ಧತಿಗಳ, ರೂಢಿ ಸಂಪ್ರದಾಯಗಳ, ಭಾಷೆಗಳ, ಜನಾಂಗಗಳ ಅಲ್ವಾ ಪ್ರಭೇದಗಳ ಹಾಗೂ ಸಾಮಾಜಿಕ ವ್ಯವಸ್ಥೆಗಳ ವಸ್ತು ಸಂಗ್ರಹಾಲಯವಾಗಿ ಪರಿಗಣಿಸಲ್ಪಟ್ಟಿದೆ. ಅಂತಂದರೆ ಭಾರತದಲ್ಲಿ ಅನೇಕ ರೀತಿಯ ಧರ್ಮ, ಜನಾಂಗ, ಪಂಥಗಳು, ಪದ್ಧತಿಗಳು, ರೂಢಿಗಳು, ಆಚರಣೆಗಳು, ಜನಾಂಗಗಳು ಇರುವಂಥದ್ದನ್ನು ನಾವಿಲ್ಲಿ ಗಮನಿಸ್ತೀವಿ. ಸೊ ಹಾಗಾಗಿ ಭಾರತವನ್ನು ಸಾಮಾಜಿಕವಾಗಿ ಮತ್ತು ಧಾರ್ಮಿಕವಾಗಿ ಕೂಡ ವೈವಿಧ್ಯತೆಯನ್ನು ಹೊಂದಿದೆ ಅಂಥೇಳಿ ಗುರುತಿಸ್ಬೋದಾಗಿದೆ. ನೆಕ್ಸ್ಟ್ ಒನ್ ಆರ್ಥಿಕ ವೈವಿಧ್ಯತೆ ಅಲ್ವಾ. ಯಾವ ರೀತಿ ಆರ್ಥಿಕವಾಗಿ ವೈವಿಧ್ಯತೆಯನ್ನು ಹೊಂದಿದೆ ಅಂದರೆ ಕೆಲವೊಂದು ಕಡೆ ಕೇವಲ ಶ್ರೀಮಂತರು ಇದ್ದರೆ ಇನ್ನೊಂದು ಕಡೆ ಏನಾಗಿದೆ, ತೀರಾ ಬಡವರಿದ್ದಾರೆ, ತೀರಾ ಶ್ರೀಮಂತರಿದ್ದಾರೆ. ಸೊ ಇದು ಏನಾಗಿದೆ, ಭಾರತದ ಸಂಪನ್ಮೂಲದಲ್ಲಿ ಅಸಮಾನ ಹಂಚಿಕೆಯನ್ನು
ತಿಳಿಸ್ತದೆ. ಅದರ ಜೊತೆಯಲ್ಲಿ ಕೆಲವು ಪ್ರದೇಶಗಳು ಮತ್ತು ಸ್ಥಳಗಳು ಅತ್ಯಂತ ಅಭಿವೃದ್ಧಿ ಹೊಂದಿದ್ರೆ ಇನ್ನು ಕೆಲವು ಪ್ರದೇಶಗಳು ಏನಾಗಿದೆ, ತುಂಬ ಹಿಂದುಳಿದಿದೆ. ಸೊ ಹೀಗಾಗಿ ಆರ್ಥಿಕ ವೈವಿಧ್ಯತೆಯನ್ನು ನಾವು ಗುರುತಿಸ್ತೀವಿ. ನೆಕ್ಸ್ಟ್ ಒನ್, ಭೌಗೋಳಿಕ ವೈವಿಧ್ಯತೆ. ಈ ಒಂದು ಭೌಗೋಳಿಕ ವೈವಿಧ್ಯತೆಗೆ ಸಂಬಂಧಪಟ್ಟಂತೆ ನೋಡೋದಾದರೆ, ಉತ್ತರಕ್ಕೆ ಹಿಮಾಲಯಗಳು, ದಕ್ಷಿಣಕ್ಕೆ ಸಾಗರಗಳು ಭಾರತವನ್ನು ಜಗತ್ತಿನ ಇತರ ಪ್ರದೇಶಗಳಿಂದ ಪ್ರತ್ಯೇಕಿಸಿವೆ ಹಾಗೂ ಭೌಗೋಳಿಕ ಭಾಗವಾಗಿದೆ. ನೆಕ್ಸ್ಟ್ ಒನ್ನು, ಆಡಳಿತಾತ್ಮಕ ಏಕತೆ. ಆಡಳಿತಾತ್ಮಕ ಏಕತೆಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ, ಪ್ರಾಚೀನ ಕಾಲದಿಂದಲೂ ಕೂಡ ಭಾರತದಲ್ಲಿ ಹಲವಾರು ರಾಜಸಂತತಿಗಳು ರಾಜಕೀಯ ಏಕತೆಯನ್ನು ತರಲು ಪ್ರಯತ್ನಿಸಿರುವುದನ್ನು ನಾವು ಇತಿಹಾಸದಲ್ಲಿ ಓದಿರ್ತೀವಿ. ಸೊ ಹಾಗಾಗಿ ಇದು ಒಂದು ಅಂಶವನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ 7th ಒನ್ನು, ಏಕರೂಪದ ಶಿಕ್ಷಣ ಮತ್ತು ಸಾಹಿತ್ಯ. ಈ ಪ್ರಾಚೀನ ಭಾರತದಲ್ಲಿ ಏಕರೂಪದ ಶಿಕ್ಷಣ ಮತ್ತು ಸಾಹಿತ್ಯವಿದ್ದುದನ್ನು ನಾವು ಗಮನಿಸ್ಬೋದು. ಹಾಗೆ ಸಂಸ್ಕೃತ ಭಾಷೆ ಮತ್ತು ವೈವಿಧ್ಯ, ಸಾಹಿತ್ಯ, ರಾಮಾಯಣ, ಮಹಾಭಾರತ, ಭಗವದ್ಗೀತೆಗಳು ಭಾರತೀಯರಲ್ಲಿ ಏಕತೆಯ ಭಾವವನ್ನು ಮೂಡಿಸುವಂತಹ ಪ್ರಮುಖ ಅಂಶಗಳಾಗಿದೆ ಅಲ್ವಾ. ಯಾವ ರೀತಿ ಏಕರೂಪದ ಶಿಕ್ಷಣ ಮತ್ತು ಸಾಹಿತ್ಯ ಬೆಳವಣಿಗೆ ಆಗಿತ್ತು ಅನ್ನೋದನ್ನು ವಿವಿಧತೆಯಲ್ಲಿ ಏಕತೆ ಎಂಬ ಒಂದು ಅಂಶವನ್ನು ಗಮನದಲ್ಲಿ ಇರಿಸಿ ನಾವು ಗಮನಿಸಬೇಕಾಗುತ್ತೆ. ನೆಕ್ಸ್ಟ್ ಒನ್, ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳು. ಭಾರತವು ಅನೇಕ ಧರ್ಮಗಳು, ಜಾತಿಗಳು, ಪಂಥಗಳು, ಪಂಗಡಗಳನ್ನು ಹೊಂದಿದ್ದರೂ ಸಹ ಸೌಹಾರ್ದಯುತವಾದ ಜೀವನವನ್ನು ನಡೆಸುತ್ತಿದ್ದಾರೆ. ಹಾಗಾಗಿ ಈ ಒಂದು ಆಚರಣೆಗಳಿಗೆ ಯಾವುದೇ ರೀತಿ ಅಡೆತಡೆ ಇಲ್ಲ. ಅಷ್ಟೊಂದು ಸೌಹಾರ್ದತೆಯಿಂದ ಈ ಒಂದು ಧರ್ಮಗಳು ಜಾತಿಗಳು, ಪಂಥಗಳು, ಪಂಗಡಗಳನ್ನು ಹಲವಾರು ಪಂಗಡಗಳು ಇದ್ದರೂ ಕೂಡ ಪರಸ್ಪರ ಏನಾಗಿದೆ, ಸೌಹಾರ್ದಯುತವಾದ ಜೀವನವನ್ನು ನಡೆಸ್ತಕ್ಕಂಥದ್ದನ್ನು ಗಮನಿಸ್ತೀವಿ. ಸೊ ಇವೆಲ್ಲ ಅಂಶಗಳು ವಿವಿಧತೆಯಲ್ಲಿ ಏಕತೆಯನ್ನು ಮೂಡಿಸ್ತಕ್ಕಂಥ ಅಂಶಗಳು ಆಗಿದೆ. ನೆಕ್ಸ್ಟು ನೋಡಿ, ಇದು ತುಂಬ ಇಂಪಾರ್ಟೆಂಟು. ನೀವು ಇದನ್ನು ಪಕ್ಕಾ ನೋಟ್ ಮಾಡಿಟ್ಕೊಳ್ರಿ, ತುಂಬ ಯೂಸ್ಫುಲ್ ಆಗುತ್ತೆ. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಕೂಡ ಇವುಗಳ ಮೇಲೆ ಕ್ವಶನನ್ನು ರೈಸ್ ಮಾಡಿರ್ತಾರೆ. ಕಂಪಲ್ಸರಿ ಕ್ವಶನ್ ಬರ್ತಕ್ಕಂಥ ಈ ಒಂದು ಮೇನ್ ಪಾಯಿಂಟ್ಗಳು ಇದರಲ್ಲಿ ಇರೋದನ್ನು ನೀವು ಗಮನಿಸ್ಬೋದು. ಭಾರತದ ಇತಿಹಾಸದ ರಚನೆಗೆ ವಿದೇಶಿ ಬರಹಗಾರರ ಕೊಡುಗೆಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ. ಅಂದರೆ ವಿದೇಶಿ ಬರಹಗಾರರಿಂದ ರಚಿಸಲ್ಪಟ್ಟಂತಹ ಸಾಹಿತ್ಯಾಧಾರಗಳನ್ನು ವಿದೇಶಿ ಸಾಹಿತ್ಯಾಧಾರಗಳು ಅಂತೇಳಿ ನಾವು ಕರಿತೀವಿ. ಅಂದರೆ ವಿದೇಶಿ ಬರಹಗಾರರಿಂದ ರಚನೆ ಮಾಡಲ್ಪಟ್ಟಿರ್ತಕ್ಕಂಥ ಸಾಹಿತ್ಯಾಧಾರಗಳನ್ನು ವಿದೇಶಿ ಸಾಹಿತ್ಯಾಧಾರಗಳು ಅಂತೇಳಿ ಕರಿತೀವಿ. ಹಾಗಾಗಿ ಈ ವಿದೇಶಿ ಬರಹಗಾರರಿಂದ ರಚಿಸಲ್ಪಟ್ಟಂತಹ ಪ್ರಮುಖ ಕೃತಿಗಳು ಮತ್ತು ಕೃತಿಗಳು ಅಥವಾ ಗ್ರಂಥಗಳನ್ನು ಕುರಿತು ನಾವು ಗಮನಿಸ್ತಾ ಹೋಗೋಣ. ತುಂಬ ಇಂಪಾರ್ಟೆಂಟ್ ಇದು. ಇವುಗಳನ್ನು ಒಂದು ಕಡೆ ನೋಟ್ ಮಾಡಿಟ್ಕೊಂಡ್ರೆ ಎಕ್ಸಾಮಿಗೆ ಓದ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನೋಡಿ, ವಿದೇಶಿ ಬರಹಗಾರರು ಮತ್ತು ಅವರ ಒಂದು ಸಾಹಿತ್ಯ ಕೃತಿಗಳು. ಮೆಗಾಸ್ಥಾನಿಸ್ ಇಂಡಿಕಾ, ಟಾಲೆಮಿ ದಿ ಜಿಯಾಗ್ರಫಿ, ಗ್ರೀಕ್ ಅನಾಮಿಕಾ ದಿ ಪೆರಿಪ್ಲಸ್ ಆಫ್ ಎರಿಥ್ರಿಯನ್ ಸಿ, ಪ್ಲಿನಿ ದಿ ನ್ಯಾಚುರಲ್ ಹಿಸ್ಟ್ರಿ, ಯುವೆನ್ಸಾಂಗ್ ಸಿಯೂಕಿ, ಪಾಹಿಯಾನ್ ಪೋಕೋಕಿ ಎಂಬಂಥ ಒಂದು ಕೃತಿಯನ್ನು ರಚನೆ ಮಾಡಿದ್ದಾನೆ. ಪಿರ್ದೋಷಿ ಶಹನಾಮ, ಬಾಬರ್ನಾಮ, ಜಹಾಂಗೀರ್ ನಾಮ, ಅಬುಲ್ ಫಜಲ್ ಅಕ್ಬರ್ನಾಮವನ್ನು ಕುರಿತು ಗ್ರಂಥವನ್ನು ರಚನೆ ಮಾಡಿದ್ದಾನೆ. ಇವಿಷ್ಟನ್ನು ನಾವು ಮುಖ್ಯವಾಗಿ ಗಮನಿಸ್ತಕ್ಕಂಥ ಪ್ರಮುಖ ವಿದೇಶಿ ಬರಹಗಾರರು ಹಾಗೆ ಅವರು ರಚನೆ ಮಾಡಿರ್ತಕ್ಕಂಥ ಸಾಹಿತ್ಯ ಕೃತಿಗಳು. ಇವುಗಳ ಮೇಲೆ ಕಂಪಲ್ಸರಿ 1 or 2 ಕ್ವಶನ್ಸು ಕೇಳ್ತಾರೆ, ಇವುಗಳನ್ನ ಗಮನಿಸಿ. ನೆಕ್ಸ್ಟ್, ಅರಬ್ ಪ್ರವಾಸಿಗಳಾದಂತಹ
ಯಾರು? ಸುಲೈಮಾನ್ ಅಲ್-ಬೆರೂನಿ, ಇಬ್ನ ಬಟೂಟಾ, ಇಟಲಿಯ ನಿಕೊಲೋ ಕಾಂಟಿ, ಪರ್ಷಿಯಾದ ಅಬ್ದುಲ್ ರಜಾಕ್, ರಷ್ಯಾದ ನಿಕಟಿನ್ ಮುಂತಾದವರು ಕೂಡ ಭಾರತಕ್ಕೆ ಭೇಟಿ ನೀಡಿ ತಮ್ಮದೇ ಆದ ಅನುಭವಗಳನ್ನು ತಮ್ಮ ಬರಹಗಳ ಮೂಲಕ ಬಿಟ್ಟು ಹೋಗಿದ್ದಾರೆ. ಇವು ಭಾರತದ ಇತಿಹಾಸದ ಅಧ್ಯಯನಕ್ಕೆ ಅತಿ ಹೆಚ್ಚು ಸಹಕಾರಿಯಾಗಿವೆ ಅಂತೇಳಿ ನಾವು ಗಮನಿಸ್ಬೋದು. ಇದಿಷ್ಟೇನು ಭಾರತದ ಇತಿಹಾಸದ ರಚನೆಗೆ ವಿದೇಶಿಯರು ಅಥವಾ ವಿದೇಶಿ ಬರಹಗಾರರು ಕೊಟ್ಟಂತಹ ಕೊಡುಗೆಗಳಾಗಿದೆ ಅಂತೇಳಿ ನಾವು ಗಮನಿಸ್ತೀವಿ. ನೆಕ್ಸ್ಟ್ ಒಂದು ನೋಡೋಣ. ಭಾರತದ ಇತಿಹಾಸದ ಮೇಲೆ ಪ್ರಾಕ್ತನಾಧಾರಗಳ ಮಹತ್ವವನ್ನು ಕುರಿತು ಬರೆಯಿರಿ ಅಲ್ವಾ. ಆರ್ಕಿಯಾಲಜಿಕಲ್ ಸೋರ್ಸಸ್ ಯಾವುದಕ್ಕೆ? ಇತಿಹಾಸವನ್ನು ರಚನೆ ಮಾಡಲಿಕ್ಕೆ, ಭಾರತದ ಇತಿಹಾಸವನ್ನು ರಚನೆ ಮಾಡಲಿಕ್ಕೆ ಆರ್ಕಿಯಾಲಜಿಕಲ್ ಸೋರ್ಸಸ್ಸು ಎಷ್ಟು ಇಂಪಾರ್ಟೆನ್ಸ್ ಆಗಿದೆ ಅಲ್ವಾ. ಫಸ್ಟ್ ಆಫ್ ಆಲ್ ನಾವು ಈ ಒಂದು ಆರ್ಕಿಯಾಲಜಿಕಲ್ ಸೋರ್ಸಸ್ನ ಒಂದು ಮಹತ್ವವನ್ನು ಕುರಿತು ತಿಳ್ಕೊಳ್ಳೋಣ. ಅನಂತರದಲ್ಲಿ ಆರ್ಕಿಯಾಲಜಿಕಲ್ ಸೋರ್ಸಸ್ ಯಾವ್ಯಾವುದಿದೆ ಅಂತೇಳಿ ಗಮನಿಸ್ತಾ ಹೋಗೋಣ. ಪ್ರಾಕ್ತನ ಅಥವಾ ಪುರಾತತ್ವ ಮೂಲಾಧಾರಗಳು ಪ್ರಾಚೀನ ಮಾನವನ ಜೀವನ ಮತ್ತು ಚಟುವಟಿಕೆಗಳ ಅವಶೇಷಗಳಾಗಿವೆ. ಇವು ಉತ್ಖನನದ ಮೂಲಕ ದೊರೆತ ಮಾನವ ನಿರ್ಮಿತ ವಸ್ತುಗಳನ್ನು ಮತ್ತು ಆರಂಭಿಕ ಕಾಲದ ಶಿಲಾ ಸಾಧನಗಳನ್ನು ಒಳಗೊಂಡಿವೆ. ಉದಾಹರಣೆಗೆ ನಾಣ್ಯಗಳು, ಆಭರಣಗಳು, ಸಲಕರಣೆಗಳು, ಕಟ್ಟಡಗಳ ಅವಶೇಷಗಳು, ಆಯುಧಗಳು, ಚಿತ್ರಗಳು ಮುಂತಾದವುಗಳು ಇತಿಹಾಸದ ಪುನರ್ರಚನೆಗೆ ಅಮೂಲ್ಯ ಮತ್ತು ಉಪಯುಕ್ತ ಮಾಹಿತಿಯನ್ನು ಒದಗಿಸುತ್ತವೆ. ಅಂದರೆ ಈ ಒಂದು ಇತಿಹಾಸವನ್ನು ರಚನೆ ಮಾಡಬೇಕಂತಂದರೆ ನಮಗೆ ಸಾಹಿತ್ಯಿಕ ಆಧಾರಗಳಷ್ಟೇ ಮುಖ್ಯವಾದಂಥ ಆಧಾರಗಳು ಯಾವುದು ಅಂದರೆ ಪ್ರಾಕ್ತನ ಆಧಾರಗಳು. ಈ ಪ್ರಾಕ್ತನ ಆಧಾರಗಳು ನಮಗೆ ಯಾವಾಗ ಯೂಸ್ಫುಲ್ ಆಗುತ್ತೆ? ಬರವಣಿಗೆ ರೂಪದ ಆಧಾರಗಳು ಸಿಗದೇ ಇರತಕ್ಕಂಥ ಸಂದರ್ಭದಲ್ಲಿ ಈ ನಾಣ್ಯಗಳಾಗಿರ್ಬೋದು, ಆಭರಣಗಳಾಗಿರ್ಬೋದು, ಸಲಕರಣೆಗಳು, ಕಟ್ಟಡ ಅವಶೇಷಗಳು, ಆಯುಧಗಳು ಅಲ್ವಾ, ಮಡಿಕೆ ಚೂರುಗಳು, ಇನ್ನಿತರೆ ವಸ್ತುಗಳು ಏನಾಗುತ್ತೆ ಇತಿಹಾಸದ ಪುನರ್ರಚನೆಗೆ ಉಪಯುಕ್ತವಾದಂಥ ಒಂದು ಮಾಹಿತಿಯನ್ನು ನಮಗೆ ಒದಗಿಸಿಕೊಡುತ್ತೆ. ಸೊ ಹಾಗಾಗಿ ಇವುಗಳನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಹಾಗಾದರೆ ಈ ಪ್ರಾಕ್ತನ ಆಧಾರಗಳಲ್ಲಿ ಮುಖ್ಯವಾಗಿ ನಾವು ಗಮನಿಸೋದಾದರೆ ಉತ್ಖನನಗಳು. ಪ್ರಾಕ್ತನ ಆಧಾರಗಳಲ್ಲಿ ಮುಖ್ಯವಾಗಿ ಉತ್ಖನನಗಳು ಅಲ್ವಾ, ಎಸ್ಕವೇಷನ್ಸ್. ಮೂಲಾಧಾರಗಳನ್ನು ಎಕ್ಕಿ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂ ಅಗೆತವನ್ನು ಉತ್ಖನನ ಅಂತೇಳಿ ಕರಿತೀವಿ. ಇದನ್ನು ಉತ್ಖನನ ಅಂತಂದರೆ ಒಂದು ಮಾರ್ಕ್ಸಿಗೂ ಕೇಳ್ಬೋದು. ವೈಜ್ಞಾನಿಕ ಭೂ ಅಗೆತ, ವೈಜ್ಞಾನಿಕ ಭೂ ಅಗೆತವನ್ನು ಉತ್ಖನನ ಅಂತಲೇ ಕರಿತೀವಿ. ಅಥವಾ ಒಂದು ಮಾರ್ಕ್ಸಿಗೆ ಕಂಪ್ಲೀಟ್ ಏನಾರ ನೀವು ಆನ್ಸರ್ ಸಹಿತ ಬರೆಯೋದಾದರೆ ಸೆಂಟೆನ್ಸಲ್ಲಿ ಮೂಲಾಧಾರಗಳನ್ನು ಎಕ್ಕಿ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂ ಅಗೆತವನ್ನು ಉತ್ಖನನ ಅಂಥೇಳಿ ಕರಿತೀವಿ. ಭಾರತದ ಇತಿಹಾಸ ಪೂರ್ವಕಾಲವನ್ನು ಉತ್ಖನನಗಳ ಆಧಾರದಿಂದಲೇ ಬರೆಯಲಾಗಿದೆ. ಅಂದರೆ ಚಂದ್ರಗಿರಿ, ಅರಿಕಮೇಡು, ಮದುರೈ, ತಕ್ಷಶಿಲಾ, ಹರಪ್ಪ, ಮೊಹೆಂಜೋದಾರೋ ಮುಂತಾದ ಕಡೆಗಳಲ್ಲಿ ಈ ಉತ್ಖನನಗಳು ನಡೆದಿರುವುದನ್ನು ನಾವಿಲ್ಲಿ ಗಮನಿಸ್ತೀವಿ. ಅಂದರೆ ಇತಿಹಾಸ ಪೂರ್ವಕಾಲದಲ್ಲಿ ನಮಗೆ ಬರವಣಿಗೆ ರೂಪದ ಆಧಾರಗಳು ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಈ ಉತ್ಖನನಗಳು ಏನಾಗಿದೆ ಭಾರತದ ಇತಿಹಾಸದ ರಚನೆಗೆ ಉಪಯುಕ್ತವಾಗಿದೆ ಅಂತೇಳಿ ಗಮನಿಸ್ಬೋದು. ನೆಕ್ಸ್ಟ್ ಒನ್ ಸ್ಮಾರಕಗಳು, ಮಾನ್ಯುಮೆಂಟ್ಸ್ ಅಲ್ವಾ. ಇವು ಐತಿಹಾಸಿಕ ಮಹತ್ವದ ನಿವೇಶನಗಳು ಮತ್ತು ರಚನೆಗಳಾಗಿವೆ. ಯಾವ್ಯಾವುದಿದೆ ಸ್ಮಾರಕಗಳು, ಮಾನ್ಯುಮೆಂಟ್ಸು? ಕೋಟೆಗಳಾಗಿರ್ಬೋದು ಅಲ್ವಾ, ಕೋಟೆ ಕೊತ್ತಲಗಳು ಅಥವಾ ಕೋಟೆಗಳಾಗಿರ್ಬೋದು, ಅರಮನೆಗಳಾಗಿರ್ಬೋದು, ಗುಹೆಗಳು, ಬಸದಿಗಳು, ಸ್ತೂಪಗಳು ಮುಂತಾದ ಸ್ಮಾರಕಗಳನ್ನು ಉದಾಹರಣೆಗೆ ನಾವು ನೀಡ್ಬೋದು. ಇವುಗಳೇನಾಗಿದೆ ಭಾರತದ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ತುಂಬ ಉಪಯುಕ್ತವಾಗಿದೆ. ನೆಕ್ಸ್ಟು ಏನು, ಸ್ಮಾರಕಗಳಾದ ನಂತರದಲ್ಲಿ ನಾಣ್ಯಗಳು, ಕಾಯಿನ್ಸು.
ನಾಣ್ಯಗಳ ಅಧ್ಯಯನವು ನಾಣ್ಯಶಾಸ್ತ್ರವಾಗಿದೆ, ನ್ಯೂಮಿಸ್ಮ್ಯಾಟಿಕ್ಸ್ ಅಂತ ಕರಿತೀವಿ. ಈ ಒಂದು ನಾಣ್ಯಗಳ ಅಧ್ಯಯನವು ನಾಣ್ಯಶಾಸ್ತ್ರವಾಗಿದೆ. ನಾಣ್ಯಗಳು ಕಾಲ, ರಾಜವಂಶ, ಆರ್ಥಿಕ ಸ್ಥಿತಿ, ಧರ್ಮ, ಲಿಪಿ ಮತ್ತು ಭಾಷೆಗಳನ್ನು ತಿಳಿಯಲು ಸಹಾಯ ಮಾಡುತ್ತವೆ. ನಾಣ್ಯಗಳಿಂದ ಏನು ಉಪಯೋಗ ಆಗುತ್ತೆ? ಇತಿಹಾಸಕ್ಕೆ ಯಾವ ಕಾಲಘಟ್ಟಕ್ಕೆ ಸಂಬಂಧಪಟ್ಟಂಥ ಒಂದು ರಾಜವಂಶ ಆಳ್ವಿಕೆ ಮಾಡಿತ್ತು, ಆ ಕಾಲಘಟ್ಟದ ಆರ್ಥಿಕ ಸ್ಥಿತಿಗತಿಗಳೇನಿತ್ತು, ಮತ್ತು ಆ ಕಾಲಘಟ್ಟದಲ್ಲಿ ಇದ್ದಂಥ ಧರ್ಮ, ಅವರ ಒಂದು ಭಾಷೆ, ಲಿಪಿ ಯಾವುದಾಗಿತ್ತು ಅಂತೇಳಿ ತಿಳಿಯೋದಕ್ಕೆ ನಾಣ್ಯಗಳು ತುಂಬ ಉಪಯುಕ್ತ ಆಗುತ್ತದೆ. ನೆಕ್ಸ್ಟ್ ಒನ್, ವರ್ಣಚಿತ್ರಗಳು. ವಿವಿಧ ಕಾಲದ ವರ್ಣಚಿತ್ರಗಳು ಅಂದಿನ ಕಾಲದ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ವಿಷಯಗಳನ್ನು ಕಣ್ಣಿಗೆ ಕಟ್ಟುವಂತೆ ತಿಳಿಯುವಲ್ಲಿ ತುಂಬ ಉಪಯುಕ್ತವಾಗಿವೆ. ಅಂದರೆ ವರ್ಣಚಿತ್ರಗಳು ಕೂಡ ಈ ಒಂದು ಭಾರತದ ಇತಿಹಾಸವನ್ನು ಕಟ್ಟಿಕೊಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಅಂತೇಳಿ ನಾವು ಗಮನಿಸಬಹುದು. ನೆಕ್ಸ್ಟ್ ಒನ್, ಶಾಸನಗಳು. ವೆರಿ ಇಂಪಾರ್ಟೆಂಟ್. ಶಾಸನಗಳು ಭಾರತದ ಇತಿಹಾಸದ ರಚನೆಗೆ ತುಂಬಾ ಉಪಯುಕ್ತವಾದಂಥ ಈ ಶಾಸನಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ತುಂಬ ಉಪಯೋಗಕಾರಿಯಾಗಿದೆ. ಅಂದರೆ ಶಾಸನಗಳ ಅಧ್ಯಯನವನ್ನು ನಾವೇನಂತ ಕರಿತೀವಿ? ಶಾಸನ ಅಂಥೇಳಿ ಕರಿತೀವಿ. ಶಾಸನಗಳ ಅಧ್ಯಯನವನ್ನು ಶಾಸನಶಾಸ್ತ್ರ, ಎಪಿಗ್ರಫಿ ಅಂತೇಳಿ ಕರಿತೀವಿ. ಈ ಒಂದು ಶಾಸನಗಳ ಅಧ್ಯಯನವನ್ನು ಶಾಸನಶಾಸ್ತ್ರವೆಂದು ಕರೆಯೋದರ ಜೊತೆಯಲ್ಲಿ ಶಾಸನಗಳ ಇತಿಹಾಸದ ರಚನೆಯಲ್ಲಿ ಅತ್ಯಮೂಲ್ಯವಾದಂತಹ, ನಂಬಲರ್ಹವಾದಂಥ, ಪ್ರಮಾಣಬದ್ಧ ನೇರ ಆಧಾರಗಳಾಗಿವೆ. ಶಾಸನಗಳನ್ನು ಶಿಲೆಗಳು, ಬಂಡೆಗಳು, ಗೋಡೆಗಳು ಮತ್ತು ಕಬ್ಬಿಣ ಕಂಬಗಳ ಮೇಲೂ ಕೂಡ ಕೆತ್ತಲಾಗಿದೆ. ಹಾಗೆ ಕೆಲವನ್ನ ತಾಮ್ರಪಟಗಳ ಮೇಲೂ ಕೂಡ ಶಾಸನಗಳನ್ನು ಕೆತ್ತಲಾಗಿದೆ. ಇಲ್ಲಿ ಶಾಸನಗಳನ್ನು ಕೆತ್ತಲಾಗಿದೆ ಶಿಲೆಗಳ ಮೇಲೆ, ಬಂಡೆಗಳ ಮೇಲೆ, ಗೋಡೆಗಳ ಮೇಲೆ, ಹಾಗೆ ಕಬ್ಬಿಣದ ಕಂಬಗಳ ಮೇಲೂ ಕೂಡ, ಅದರ ಜೊತೆಯಲ್ಲಿ ತಾಮ್ರಪಟಗಳ ಮೇಲೂ ಕೂಡ ಶಾಸನಗಳನ್ನು ಕೆತ್ತಿರೋದನ್ನು ನಾವು ಗಮನಿಸ್ತೀವಿ. ಸೊ ಇದಿಷ್ಟು ಫಸ್ಟ್ ಲೆಸನ್ ಅಲ್ವಾ, ಸೆಕೆಂಡ್ PUC ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಇಂಟ್ರಡಕ್ಷನ್ ಅಥವಾ ಪರಿಚಯ ಅಲ್ವಾ. ಪೀಠಿಕೆ ಏನು ಭಾಗದಲ್ಲಿ ಬರುತ್ತೆ, ಇವೆಲ್ಲ 1 ಮಾರ್ಕ್ಸ್ ಕ್ವಶನ್ ಮತ್ತು 2 ಮಾರ್ಕ್ಸ್ ಕ್ವಶನ್, ಹಾಗೆ ಲಾಂಗ್ ಕ್ವಶನನ್ನು ಕುರಿತಾಗಿ ಒಂದಷ್ಟು ಡಿಸ್ಕಷನನ್ನು ಬಿಫೋರ್ ಕ್ಲಾಸ್ ಮತ್ತು ಈ ಒಂದು ಕ್ಲಾಸಲ್ಲಿ ನಾವು ಕಂಪ್ಲೀಟಾಗಿ ಡಿಸ್ಕಷನ್ ಮಾಡಿ ಆಗಿದೆ. ಸೊ ಫ್ರೆಂಡ್ಸ್, ಇವನ್ನೆಲ್ಲ ನೀವು ನೀಟಾಗಿ ನೋಡಿ ಒಂದು ಶಾರ್ಟಾಗಿ ಒಂದು ಪಾಯಿಂಟ್ಸ್ ಮಾಡಿಕೊಡ್ರಿ, ತುಂಬ ಯೂಸ್ಫುಲ್ ಆಗುತ್ತೆ. ಅದರ ಜೊತೆಯಲ್ಲಿ ನೀವು ನಿಮಗೇನಾದರೂ ಕೇವಲ 1 ಮಾರ್ಕ್ಸ್ 2 ಮಾರ್ಕ್ಸ್ ಸಂಬಂಧಪಟ್ಟಂತೆ ಬೇಕಾ ಅಥವಾ ವಿತ್ ಎಕ್ಸ್ಪ್ಲನೇಷನ್ ಕೂಡ ಬೇಕಾ ಅಂಥೇಳಿ ಇದ್ದರೆ ಕಮೆಂಟ್ಸ್ ಮಾಡಿ. ಅಥವಾ ಬೇರೆ ಇನ್ಯಾವ ಥರ ಬರೀ ಪಾಯಿಂಟ್ಸ್ ವೈಸ್ ಹೇಳಿದರೆ ಯೂಸ್ ಆಗುತ್ತಾ, ಅಥವಾ ಈ ಥರ ಲಾಂಗ್ ಕ್ವಶನ್ಸು ಕೂಡ ಹೇಳಿದರೆ ಯೂಸ್ ಆಗುತ್ತಾ ಅಂಥೇಳಿ ನೀವು ಬೇಕಿದ್ದರೆ ಕಮೆಂಟ್ಸ್ ಮಾಡಿ. ಅಥವಾ ಹೀಗೆ ಕಂಟಿನ್ಯೂ ಆಗಲಿ ಅಂದರೆ ಓಕೆ, ಏನೂ ತೊಂದರೆ ಇಲ್ಲ. ಸೊ ಈ ಒಂದು ಪಾಯಿಂಟ್ಸ್ಗಳೆಲ್ಲ ನಿಮಗೆ GPSTR, HSTRಗೆ, ಕ್ರೈಸ್ಗೆ, ಇನ್ನಿತರೆ ಬೇರೆ CET ಎಕ್ಸಾಮ್ಸ್ಗೂ ಕೂಡ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳು ಯೂಸ್ಫುಲ್ ಆಗುತ್ತೆ ಅಂತೇಳಿ ಭಾವಿಸ್ತೀನಿ. ಅದರ ಜೊತೆಯಲ್ಲಿ ನೀವು ಯಾವುದೇ ಕಾರಣಕ್ಕೂ ಬೇಸಿಕ್ ಬುಕ್ಗಳನ್ನು ಓದೋದನ್ನು ಮರಿಬೇಡಿ. 6th to 10th ವರೆಗೆ ಕಂಪ್ಲೀಟಾಗಿರ್ತಕ್ಕಂಥ ಬೇಸಿಕ್ ಬುಕ್ಗಳನ್ನೆಲ್ಲ ನೀಟಾಗಿ ಓದ್ಕೊಳ್ರಿ. ಅದರ ಜೊತೆಯಲ್ಲೇ ನಿಮಗೆ ಇನ್ಕ್ಲೂಡ್ ಆಗಿ, ಅಂದರೆ ಏನು 6th ಒಂದಷ್ಟು ಶಾರ್ಟ್ ಪಾಯಿಂಟ್ ಕೊಟ್ಟಿರ್ತಾರೆ, 6th 7th ಒಂದಷ್ಟು ಯಾವುದೇ ಒಂದು ಲೆಸನ್ ತೊಗೊಳ್ರಿ ಅಲ್ವಾ. ಎಕ್ಸಾಂಪಲ್ ಈಗ ಕದಂಬರು ತೊಗೊಳ್ರಿ, ಈ ರಾಜವಂಶಗಳಾಗಿರ್ಬೋದು, ಅಥವಾ ಇನ್ನಿತರ ಯಾವ ಲೆಸನ್ ಆಗಲಿ 6th ಮಕ್ಕಳ ಒಂದು ಏನು ಎಬಿಲಿಟಿ ಇದೆ ಅವ್ರಿಗೆ ಕಲೀಲಿಕ್ಕೆ ಅದಷ್ಟನ್ನು ಮಾತ್ರ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಕಡಿಮೆ ಇರುತ್ತೆ ಇನ್ಫಾರ್ಮೇಷನು. ನೀವು 7th 8th 9th ಈಗ ಓದಂಗೆ ಏನಾಗುತ್ತೆ, ಇನ್ಫಾರ್ಮೇಷನ್ ಇನ್ನಷ್ಟು ಜಾಸ್ತಿ ಸಿಗುತ್ತೆ. ಸೊ ನೀವು ಅವನ್ನ ಏನು ಮಾಡಬೇಕಾಗುತ್ತೆ, ಹೆಚ್ಚಿನ ವಿಚಾರಕ್ಕೆ ಈ ರೀತಿ ಒಂದು ಕ್ಲಾಸ್ಗಳನ್ನು ನೋಡೋದ್ರಿಂದ
ತುಂಬ ಯೂಸ್ಫುಲ್ ಆಗುತ್ತೆ ಅಂಥೇಳಿ ನನ್ನ ಒಂದು ಭಾವನೆ. ಸೊ ಹಾಗಾಗಿ ನಾನು ಫಸ್ಟ್ ಕೈಗೆತ್ಕೊಂಡಿದ್ದು ಸೆಕೆಂಡ್ PUC ಇಂಡಿಯನ್ ಹಿಸ್ಟ್ರಿ ಬುಕ್ಕು. ತುಂಬ ಇಲ್ಲಿರ್ತಕ್ಕಂಥ ಪ್ರಶ್ನೋತ್ತರಗಳು ತುಂಬ ಯೂಸ್ಫುಲ್ ಆಗುತ್ತೆ. ಅದರ ಜೊತೆಯಲ್ಲಿ ಏನು ಎಕ್ಸಾಮಿಗೆ ಪ್ರಿಪರೇಷನ್ ಮಾಡ್ತಾಯಿದ್ರೆ ಅವರೆಲ್ಲರಿಗೂ ಕೂಡ ಆಲ್ ದ ವೆರಿ ಬೆಸ್ಟ್. ನೀಟಾಗಿ ಓದ್ಕೊಳ್ರಿ. ಹಾಗೆ ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾಯಿರ್ರಿ. ಇನ್ನಿತರೆ ನಿಮಗೆ ಏನು ಡೌಟ್ಸ್ಗಳಿದೆ ಅಲ್ವಾ, ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಈ ಒಂದು ಎಕ್ಸಾಮ್ಸ್ಗಳಿಗೆ ಪ್ರಿಪರೇಷನ್ ಮಾಡ್ತಾ ಇರ್ತಾರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಅದರ ಜೊತೆಯಲ್ಲಿ ಏನಾದರೂ ಇಲ್ಲಿವರೆಗೂ ನೀವು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಅಪ್ಕಮಿಂಗ್ ಬೇರೆ ಬೇರೆ ರೀತಿ ನಿಮಗೇನಾಗುತ್ತೆ ಇನ್ಫಾರ್ಮೇಷನನ್ನು ಸಿಗ್ತಾ ಹೋಗುತ್ತೆ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ವಾಚ್ ಮಾಡಿದಂಥ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.